M2 ಹೆಲ್ತ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಹಲವಾರು ಬಾರಿ ನಿದ್ರೆನ ಒಂದು ಲಕ್ಸುರಿ ವಿಷಯ ತರ ನೋಡ್ತೀವಿ. ವಾರದ ದಿನಗಳಲ್ಲಿ ಕಡಿಮೆ ನಿದ್ದೆ ಮಾಡಿದ್ರೆ ವೀಕೆಂಡ್ ಅಲ್ಲಿ ಅದನ್ನ ಕ್ಯಾಚ್ ಅಪ್ ಮಾಡಬಹುದು ಅನ್ಕೊಳ್ತೀವಿ. ಆದ್ರೆ ನಮ್ಮ ಮೆದುಳು ಹಾಗೆ ಯೋಚಿಸೋದೇ ಇಲ್ಲ. ನಿದ್ರೆ ಅಂದ್ರೆ ಕೇವಲ ಅದು ವಿಶ್ರಾಂತಿ ಸಮಯ ಅಲ್ಲ, ಅದು ನಮ್ಮ ದೇಹದಲ್ಲಿ ನಡೆಯೋ ಅತ್ಯಂತ ಸಕ್ರಿಯವಾದಂತ ಒಂದು ಜೈವಿಕ ಪ್ರಕ್ರಿಯೆ. ನಾವು ನಿದ್ರೆ ಮಾಡೋ ಸಮಯದಲ್ಲಿ ನಮ್ಮ ಹಾರ್ಮೋನುಗಳನ್ನ ದೇಹ ಸಮತೋಲನಗೊಳಿಸುತ್ತೆ. ಇದ್ರ ಜೊತೆಗೆ ನಮ್ಮ ದೇಹ ಕೋಶಗಳನ್ನ ದುರಸ್ತಿ ಕೂಡ ಮಾಡುತ್ತೆ. ಅನಗತ್ಯ ಕಸದಂತೆ ನಮ್ಮ ಮೆದುಳಿನಲ್ಲಿರುವ ಸೆಲ್ಯುಲಾರ್ ವೇಸ್ಟ್ ಅನ್ನ ಕೂಡ ಸ್ವಚ್ಛಗೊಳಿಸುತ್ತೆ. ನೀವು ಹೊಸದಾಗಿ ಹುಟ್ಟಿದ ಮಗುವಿನ ತಾಯಿ ಆಗಿರಬಹುದು ಅಥವಾ ಅದರ ತಂದೆ ಆಗಿರಬಹುದು, ನೀವು ಉದ್ಯೋಗಸ್ಥರಾಗಿರಬಹುದು, ಯಾವುದಾದ್ರೂ ಕುಟುಂಬದ ಜವಾಬ್ದಾರಿಗಳನ್ನ ನೀವು ಸಮತೋಲನಗೊಳಿಸ್ತಾ ಇರುವಂತ ವ್ಯಕ್ತಿ ಆಗಿರಬಹುದು. ನೀವು ಯಾರೇ ಆಗಿರ್ಲಿ, ನಿಮಗೆ ಬೇಕಾಗಿರೋದು ಸರಿಯಾದ ನಿದ್ರೆಯ ಪ್ರಮಾಣ ಅನ್ನೋದನ್ನ ನೀವು ತಿಳ್ಕೋಬೇಕಾಗತ್ತೆ. ನಿದ್ರೆ ನಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಂದಿನ ಜಗತ್ತು ದಿನದಿಂದ ದಿನಕ್ಕೆ ಎಲ್ಲರ ಒತ್ತಡಗಳನ್ನ ಹೆಚ್ಚು ಮಾಡ್ತಾ ಇರೋದಂತೂ ಸುಳ್ಳಲ್ಲ. ನಮ್ಮ ಮೊಬೈಲ್ ಬಳಕೆ, ಲ್ಯಾಪ್ಟಾಪ್ ಸ್ಕ್ರೀನ್ಗಳ ಬೆಳಕು ಕೂಡ ನಮ್ಮ ನಿದ್ರೆಯ ಸಮಸ್ಯೆಯನ್ನ ಹೆಚ್ಚು ಮಾಡ್ತಿದ್ದಾವೆ. ಸೊ ಇದರಿಂದಾಗಿ ನಾವು ಒಳ್ಳೆ ನಿದ್ರೆನ ಪಡೆಯೋದು ಇತ್ತೀಚೆಗೆ ಕಷ್ಟ ಆಗ್ತಾ ಇದೆ. ನಾವು ನಿದ್ರೆನ ಒಂದು ವೈಜ್ಞಾನಿಕ ಅಂಶವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಈ ಬಗ್ಗೆ ತಜ್ಞ ಡಾಕ್ಟರ್ ಆದಂತಹ BK ಮಧುಸೂದನ್ ಅವರು ಏನ್ ಹೇಳಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಅವ್ರು ಹೇಳೋ ಪ್ರಕಾರ ನಿದ್ರೆ ಒಂದು ಐಷಾರಾಮಿ ಅಲ್ಲ, ಅದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಅವಶ್ಯಕವಾಗಿರುವಂತದ್ದು. ಒಂದು ಮಗು ತನ್ನ ಶಿಶು ಸ್ಥಿತಿಯಲ್ಲಿರುವಾಗ ಮೆದುಳಿನ ಬೆಳವಣಿಗೆಗೆ, ವಯಸ್ಕರಲ್ಲಿ ನೆನಪುಗಳನ್ನ ಬಲಪಡಿಸೋಕೆ ಮತ್ತು ವಯೋವೃದ್ಧಾವಸ್ಥೆಯಲ್ಲಿ ಕೆಲವು ರೋಗಗಳನ್ನ ತಡೆಗಟ್ಟೋಕೆ ನಮ್ಮ ನಿದ್ರೆ ಬಹಳ ಮಹತ್ವದ ಪಾತ್ರ ವಹಿಸುತ್ತಂತೆ. ಡಾಕ್ಟರ್ ಮಧುಸೂದನ್ ಅವರು ಹೇಳೋ ಪ್ರಕಾರ ನಿದ್ರೆಯ ಅಗತ್ಯ ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಲ್ಪ ವ್ಯತ್ಯಾಸವಾಗಬಹುದು. ಆದ್ರೆ ಸಾಮಾನ್ಯವಾಗಿ ಯುವಕರಿಗಿಂತ ಚಿಕ್ಕ ವಯಸ್ಸಿನವರಿಗೆ ಹೆಚ್ಚು ನಿದ್ರೆ ಬೇಕಾಗತ್ತೆ. ಆರೋಗ್ಯಕರ ವಯಸ್ಕರಿಗೆ ದಿನಕ್ಕೆ 7 ರಿಂದ 9 ಗಂಟೆಗಳ ನಿದ್ರೆ ಅಗತ್ಯ. ಈ ಸಂದರ್ಭದಲ್ಲಿ ನಮ್ ದೇಹ ಇದೆಯಲ್ಲ, ಅದು ಸುಮಾರು 90 ನಿಮಿಷಗಳ ನಿದ್ರೆ ಚಕ್ರಗಳ ಮೂಲಕ ಸಾಗತ್ತಂತೆ. ಒಂದ್ ರಾತ್ರಿ ಸಾಮಾನ್ಯವಾಗಿ 4 ರಿಂದ 6 ನಿದ್ರೆ ಚಕ್ರಗಳು ನಡೆದ್ರೆ ನಾವು ಬೆಳಗ್ಗೆ ಚೈತನ್ಯದಿಂದ ಎದ್ದೇಳಬಹುದು. ಪ್ರತಿ ನಿದ್ರೆಯಲ್ಲೂ 4 ಪ್ರಮುಖ ಹಂತಗಳನ್ನ ಡಾಕ್ಟರ್ ಇಲ್ಲಿ ವಿವರಿಸ್ತಾರೆ. ಸ್ಟೇಜ್ 1 ಲೈಟ್ ಸ್ಲೀಪ್, ಇದು ನಿದ್ರೆಗೆ ಹೋಗೋ ಆರಂಭಿಕ ಹಂತ. ಸಾಮಾನ್ಯವಾಗಿ 5 ರಿಂದ 10 ನಿಮಿಷಗಳವರೆಗೆ ಇರುತ್ತೆ. ಈ ಸಮಯದಲ್ಲಿ ಮೆದುಳಿನ ಚಟುವಟಿಕೆ ನಿಧಾನವಾಗೋಕೆ ಶುರುವಾಗುತ್ತೆ. ಆದ್ರೆ ಈ ಹಂತದಲ್ಲಿ ಯಾರಾದ್ರೂ ಕರೆದ್ರೆ ನಾವು ಸುಲಭವಾಗಿ ಎಚ್ಚರಗೊಳ್ಳಬಹುದು. ಇನ್ನು ಸ್ಟೇಜ್ 2 ಲೈಟ್ ಸ್ಲೀಪ್, ಇದು ನಮ್ಮ ಒಟ್ಟು ನಿದ್ರೆ ಏನಿರುತ್ತೆ ಇದರ 50% ಭಾಗವನ್ನ ಒಳಗೊಂಡಿರುತ್ತೆ. ಈ ಹಂತದಲ್ಲಿ ನಮ್ಮ ಹೃದಯ ಬಡಿತ ನಿಧಾನವಾಗುತ್ತೆ, ನಮ್ಮ ದೇಹದ ತಾಪಮಾನ ಸ್ವಲ್ಪ ಇಳಿಯುತ್ತೆ. ಇದು ಮೆದುಳಿನ ಮಾಹಿತಿನ ಪ್ರಕ್ರಿಯೆಗೊಳಿಸುವ ಮೂಲಕ ಮತ್ತು ನಮ್ಮ ನೆನಪುಗಳನ್ನ ಬಲಪಡಿಸುವ ಪ್ರಮುಖ ಹಂತ. ಇನ್ನು 3rd ಸ್ಟೇಜ್ ಡೀಪ್ ಸ್ಲೀಪ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಜ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಮ್ಮ ದೇಹವು ಎಲುಬುಗಳನ್ನ ದುರಸ್ತಿ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಆದ್ರೆ ವಯಸ್ಸು ಹೆಚ್ಚಾದಂಗೆ ಈ ಡೀಪ್ ಸ್ಲೀಪ್ ಸಮಯ ಕೂಡ ಕಡಿಮೆ ಆಗುತ್ತೆ. ಆದ್ರಿಂದಾನೇ ನಮ್ಮ ಹಿರಿಯರಿಗೆ ನಿದ್ರೆ ಸ್ವಲ್ಪ ಲಘು ಆಗುತ್ತೆ. ಇನ್ನು 4ನೇ ಹಂತ ಡ್ರೀಮ್ ಸ್ಲೀಪ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ನಿದ್ರೆಗೆ ಹೋದ ನಂತರ ಸುಮಾರು 90 ನಿಮಿಷಗಳಲ್ಲಿ ಆರಂಭವಾಗುತ್ತೆ. ಈ ಹಂತದಲ್ಲಿ ನಮ್ಮ ಮೆದುಳು ತುಂಬಾ ಸಕ್ರಿಯವಾಗಿರುತ್ತೆ, ಆದರೆ ದೇಹದ ಸ್ನಾಯುಗಳು ತಾತ್ಕಾಲಿಕವಾಗಿ ವಿಶ್ರಾಂತಿಯಾಗಿರ್ತವೆ. ಇದು ಕನಸಿನ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಇನ್ನು ಕಲಿಕೆ, ಭಾವನೆಗಳ ನಿಯಂತ್ರಣ ಮತ್ತು ನೆನಪುಗಳಿಗೆ ನಿದ್ರೆ ಬಹಳ ಮುಖ್ಯ. ಆದ್ರೆ ನಿದ್ರೆಯ ಗಂಟೆಗಳಷ್ಟೇ ಮುಖ್ಯವಲ್ಲ, ಇದರಲ್ಲಿ ಇನ್ನೂ ಕೆಲ ಅಂಶಗಳು ತುಂಬಾನೇ ಮುಖ್ಯ ಆಗುತ್ತೆ. ಮೊದಲನೇದು ನಿದ್ರೆಯ ಗುಣಮಟ್ಟ. ನೀವು ಮಧ್ಯೆ ಎಚ್ಚರವಾಗ್ತಿದ್ರೆ ದೇಹ ಡೀಪ್ ಸ್ಲೀಪ್ ಹಂತವನ್ನ ತಲುಪೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ನಿಮಗೆ ನಿದ್ರೆ ಗುಣಮಟ್ಟ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಸ್ಲೀಪ್ ಡೆಪ್ತ್, ನೀವು ಹಲವು ದಿನಗಳಿಂದ ಸರಿಯಾಗಿ ನಿದ್ರೆ ಮಾಡದೇ ಇದ್ರೆ ದೇಹಕ್ಕೆ ಹೆಚ್ಚುವರಿ ನಿದ್ರೆ ಬೇಕಾಗತ್ತೆ. ಇನ್ನು ಗರ್ಭಧಾರಣೆ, ಹಾರ್ಮೋನ್ ಬದಲಾವಣೆಗಳು ಮತ್ತು ದೈಹಿಕ ಅಸೌಕರ್ಯ ನಿದ್ರೆಯನ್ನ ತುಂಡಾಗಿಸುತ್ತೆ. ಹಿರಿಯರಿಗೂ ಕೂಡ 7 ರಿಂದ 9 ಗಂಟೆಗಳ ನಿದ್ರೆ ಬಹಳ ಅವಶ್ಯಕವಾಗುತ್ತೆ. ಆದ್ರೆ ಅವರು ಬೇಗ ಎಚ್ಚರಗೊಳ್ಳೋದು ಮತ್ತೆ ನಿದ್ರೆಗೆ ಹೋಗೋದಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳೋದು ತುಂಬಾ ಕಾಮನ್. ಇನ್ನು ಮಕ್ಕಳಲ್ಲಿ ಸರಿಯಾದ ನಿದ್ರೆ ಇರಬೇಕು. ಅವರಿಗೆ ಉತ್ತಮ ಗಮನ ಕೊಡೋದಕ್ಕೆ, ಅವರ ಭಾವನೆಗಳ ನಿಯಂತ್ರಣಕ್ಕೆ ಮತ್ತು ಅವರ ಮಾನಸಿಕ ಆರೋಗ್ಯಕ್ಕೆ ಈ ನಿದ್ರೆ ಸಹಾಯ ಮಾಡುತ್ತೆ. ವಯಸ್ಕರಲ್ಲಿ ನಿದ್ರೆ ಕಡಿಮೆಯಾದ್ರೆ ಅದರ ಪರಿಣಾಮ ಗಂಭೀರವಾಗಿ ನೀವು ನಿಯಮಿತವಾಗಿ 7 ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡ್ತಾ ಇದ್ರೆ ಕೆಲವು ಆರೋಗ್ಯ ಸಮಸ್ಯೆಗಳ ಅಪಾಯ ಕೂಡ ಹೆಚ್ಚಾಗುತ್ತೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಿಮ್ ತೂಕ ಹೆಚ್ಚಾಗೋದು ಅಥವಾ ಮಧುಮೇಹ ಮತ್ತು ಹೃದಯ ರೋಗಗಳ ಅಪಾಯ ನಿಮ್ಮನ್ನ ಎದುರಾಗಬಹುದು. ಹೈ ಬ್ಲಡ್ ಪ್ರೆಷರ್ ಮತ್ತು ಸ್ಟ್ರೋಕ್ ಆಗೋ ಸಾಧ್ಯತೆ ಇರಬಹುದು. ಹಾಗೇನೆ ದೀರ್ಘಕಾಲದ ಡಿಪ್ರೆಷನ್ ಮತ್ತೆ ಆತಂಕ ಕೂಡ ಇದು ತಳ್ಳಬಹುದು. ಆದ್ರಿಂದ ನೀವು ನಿದ್ರೆನ ತಳ್ಳಿ ಹಾಕಬೇಡಿ. ನಿದ್ರೆ ಒಂದು ಲಕ್ಸುರಿ ವಿಷಯ ಅಲ್ಲ, ಆದ್ರೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರುವಂತದ್ದು. ನೀವು ಬೆಳಗ್ಗೆ ಎದ್ದಾಗ ಫ್ರೆಶ್ ಅನ್ಸುತ್ತಾ, ನೀವು ತುಂಬಾ ಎನರ್ಜೆಟಿಕ್ ಆಗಿ ಕಾಣ್ತೀರಾ. ಹಾಗೇನೆ ಸಂಜೆವರೆಗೂ ನೀವು ಎಚ್ಚರಿಕೆಯಿಂದ ಇದ್ದು ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೇಹ ಸಹಾಯ ಮಾಡ್ತಿದ್ಯಾ ಅನ್ನೋದನ್ನ ನೀವು ಕಂಡುಹಿಡ್ಕೋಬೇಕು. ಹಾಗಂದಾಗ ಮಾತ್ರ ನಿಮಗೆ ಸೂಕ್ತವಾದ ನಿಮ್ಮ ಸ್ವಂತ ಸ್ಲೀಪ್ ನಂಬರನ್ನ ನೀವೇ ಕಂಡುಕೊಳ್ಬಹುದು.